ಗಡಿಯಲ್ಲಿ ಗುಂಡಿನ ಮೊರೆತ ಜೋರಾಗಿತ್ತು. ಪಾಕ್ ಮೇಲೆ ದಾಳಿ ಮಾಡಿದ್ದ ಭಾರತದ ಸೇನೆ ವೈರಿ ನೆಲದಲ್ಲಿದ್ದ ಏರ್ ಬೇಸ್ಗಳನ್ನು ಉಡೀಸ್ ಮಾಡಿತ್ತು. ಸೇನೆ ಅಲ್ಲಿ ದಿಗ್ವಿಜಯ ಸಾಧಿಸ್ತಾ ಇದ್ರೆ ಇತ್ತ ಬೆಂಗಳೂರಿನಲ್ಲಿದ್ದ ಅದೊಬ್ಬ ಪಾಕ್ ಪರ ಘೋಷಣೆ ಕೂಗಿದ್ದ ಅದೇ ಪಾಪಿ ಈಗ ಅರೆಸ್ಟ್ ಆಗಿದ್ದಾನೆ. ಗಡಿಯಲ್ಲಿ ನಿಂತಿದ್ದ ಭಾರತದ ಯೋಧರು ಪಾಕಿಸ್ತಾನದ ಹುಟ್ಟಡಗಿಸ್ತಾ ಇದ್ರೆ ಇಡೀ ದೇಶ ಯೋಧರ ಬಗ್ಗೆ ಜೈಕಾರ ಹಾಕ್ತಿತ್ತು. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಿತ್ತು. ಆದ್ರೆ ಇಲ್ಲೊಬ್ಬ ಪಾಪಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದ ಅದೇ ಟೆಕ್ಕಿ ಈಗ ಅರೆಸ್ಟ್ ಆಗಿದ್ದಾನೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಟೆಕ್ಕಿ ಪಿಜಿಯಲ್ಲಿ ಜೈಕಾರ ಹಾಕಿದವನು ಅರೆಸ್ಟ್. अटैक हुआ है नूर खान बेस पे. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾದ್ರೂ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಇದೆ. ಪಾಕ್ ಮೇಲೆ ದಾಳಿ ಮಾಡಿ ಉಗ್ರರ ನೆಲೆಗಳನ್ನ ಏರ್ ಬೇಸ್ಗಳನ್ನ ಧ್ವಂಸ ಮಾಡಿರೋ ಸೇನೆಯನ್ನ ಇಡೀ ಭಾರತ ಕೊಂಡಾಡ್ತಿದೆ. ಆದ್ರೆ ಇಲ್ಲೊಬ್ಬ ಪಾಪಿ ದಾಳಿಯ ಹೊತ್ತಲ್ಲೇ ಪಾಕ್ ಪರ ಜೈಕಾರ ಹಾಕಿದ್ದ. ಮೇ 9ರಂದು ಮಧ್ಯರಾತ್ರಿ ಪಾಕ್ ಪರ ಘೋಷಣೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕ್ ಮೇಲೆ ದಾಳಿ ಮಾಡಿದ ಭಾರತ ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿತು. ಪಾಪಿ ಪಾಕ್ ಕೂಡ ಭಾರತದ ಮೇಲೆ ಡ್ರೋನ್ಗಳನ್ನ ಹಾರಿಬಿಟ್ಟಿತ್ತು. ಆದ್ರೆ ಅವುಗಳೆಲ್ಲ ಕ್ಷಣ ಮಾತ್ರದಲ್ಲೇ ಉಡೀಸಾಗಿದ್ವು. ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದ ಹೊತ್ತಲ್ಲೇ ಬೆಂಗಳೂರಿನ ವೈಟ್ ಫೀಲ್ಡ್ನ ಪ್ರಶಾಂತಿ ಲೇಔಟ್ನಲ್ಲಿರೋ ಇದೇ ಪಿಜಿಯಲ್ಲಿ ಪಾಕ್ ಪರ ಜೈ ಘೋಷ ಮೊಳಗಿತು. ಭಾರತದ ಪರವಾಗಿ ಸಾಕಷ್ಟು ಕಡೆ ಘೋಷಣೆಗಳೆಲ್ಲವೂ ಕೂಡ ಕೂಗಿ ಬರ್ತಾ ಇದ್ವು. ಇದರ ನಡುವೆ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಒಂದಷ್ಟು ಜನರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದರೆ ಅಂದರೆ ಮೇ 9ರ ರಾತ್ರಿ ಸುಮಾರು 12:30 ಹೊತ್ತಿಗೆ ಈ ಒಂದು ವೈಟ್ ಫೀಲ್ಡ್ನ ಪ್ರಶಾಂತ್ ಲೇಔಟಲ್ಲಿರುವಂತಹ ಪಿ ಜಿ ಏನಿದೆ ಆ ಒಂದು ಪಿ ಜಿಯಲ್ಲಿ ವಾಸ ಮಾಡ್ತಿದ್ದಂತಹ ಶುಭಾಂಶು ಶುಕ್ಲಾ ಎಂಬಾತ ಛತ್ತೀಸ್ಗಢ ಮೂಲದವನು ಕುಡಿದ ಮತ್ತಿನಲ್ಲಿ ಭಾರತದ ಪರವಾಗಿ ಘೋಷಣೆಯನ್ನು ಕೂಗೋದ್ರ ಬದಲಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ದು. ಉಗ್ರರು ಎಂಟ್ರಿ ಆಗಿದ್ದಾರೆ ಅಂತ ಭಯಗೊಂಡ ಪಿಜಿ ನಿವಾಸಿಗಳು ಮೇ 9ರ ಮಧ್ಯರಾತ್ರಿ 12:30 ಹೊತ್ತಲ್ಲಿ ಪಾಕ್ ಪರ ಘೋಷಣೆ ಮೊಳಗ್ತಿದ್ದಂತೆ ಈ ಪಿಜಿ ಎದುರಿನ ಬಿಲ್ಡಿಂಗ್ನಲ್ಲಿದ್ದವರು ಭಯಗೊಂಡಿದ್ರು. ಇಲ್ಲಿಗೇನಾದ್ರೂ ಉಗ್ರರು ಬಂದಿದ್ದಾರಾ ಅಂತ ಭಯಗೊಂಡಿದ್ರು. ಕೂಡಲೇ ಟೆರೆಸ್ ಮೇಲೆ ಹೋಗಿ ನೋಡಿದ್ರೆ ಪಿಜಿಯಲ್ಲಿದ್ದ ಶುಭಾಂಶು ಶುಕ್ಲಾ ಅನ್ನೋ ಛತ್ತೀಸ್ಗಢದ ಮೂಲದ ಟೆಕ್ಕಿ ಪಾಕ್ ಪರ ಜೈಕಾರ ಹಾಕೋದ್ ಕಂಡಿದೆ. ಅದನ್ನ ಮೊಬೈಲ್ನಲ್ಲೇ ಸೆರೆ ಹಿಡಿದವರು ಪೊಲೀಸರಿಗೆ ಫೋನ್ ಮಾಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ರಾತ್ರಿ ಸುಮಾರು 11:30 ಗಂಟೆ ಸಮಯದಲ್ಲಿ ಪಿ ಜಿಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂಬ ದೂರು ಬಂತು. ದೂರಿನ ಆಧಾರದ ಮೇಲೆ ನಮ್ಮ ಸ್ಥಳೀಯ ಪೊಲೀಸರು ವೈಟ್ ಫೀಲ್ಡ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿರ್ತಾರೆ. ಆರೋಪಿಯು ಮೂಲತಃ ಛತ್ತೀಸ್ಗಢ ಮೂಲದವನು, ಟೆಕ್ಕಿ ಆಗಿರ್ತಾನೆ. ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದವನು ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡಿದ್ದ. ಆದ್ರೆ ವೈರಿ ರಾಷ್ಟ್ರದ ಪರ ಘೋಷಣೆ ಕೂಗಿ ಈಗ ಜೈಲು ಸೇರಿದ್ದಾನೆ. ಕುಡಿದ ಮತ್ತಿನಲ್ಲಿ ಘೋಷಣೆ ಕೂಗಿದ್ದಾನೆ ಎನ್ನಲಾಗ್ತಿದ್ದು, ಇದರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಚಪ್ಪ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.